ಪೊಲೀಸರು ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಬರೋದು ನಮ್ಗೆ ಅನ್ಯಾಯ ಆಗಿದ್ರೆ ಅವ್ರು ನ್ಯಾಯ ಕೊಡಿಸ್ತಾರಪ್ಪ ಅಂತ. ಯಾರು ನ್ಯಾಯ ಕೊಡಿಸಬೇಕೋ ಹಾಗಾದ್ರೆ ಅವರೇ ಏನಾದರೂ ದೋಖಾ ಮಾಡಿದ್ರ ಅಂತ ಅನ್ನಿಸದೇ ಇರೋದಿಲ್ಲ ಈ ಸ್ಟೋರಿಯನ್ನು ನೋಡಿದ್ರೆ. ಹಾಗಾದ್ರೆ ಆ ಸ್ಟೋರಿ ಏನ್ ಹೇಳುತ್ತೆ ತೋರಿಸ್ತೀವಿ ನೋಡಿ. ರಕ್ಷಣೆಗೆ ನಿಲ್ಲಬೇಕಾದಂಥ ಪೊಲೀಸರು ಕಳ್ಳ ವಂಚಿಸಿದ್ದಲ್ಲದೆ ಕೋರ್ಟ್ಗೂ ಮೋಸ ಮಾಡಿದ್ದಾರಂತೆ ಅನ್ನೋ ಸುದ್ದಿ ಬರ್ತಾ ಇದೆ. FIR ತಿದ್ದುಪಡಿ ಮಾಡಿ ಸಿಟಿ ಪೊಲೀಸರು ಹಾಗಾದ್ರೆ ಏನ್ ಮಾಡಿದ್ರು? ಪೊಲೀಸರ ನಯಾ ವಂಚನೆ ಇಂಚಿಂಚು ಮಾಹಿತಿಯನ್ನ ಈ ಕ್ಷಣ ನೀವು ವಿಸ್ತಾರ ನ್ಯೂಸ್ ಬ್ರೇಕಿಂಗ್ ಬುಲೆಟಿನ್ ನಲ್ಲಿ ನಾವು ರಿವೀಲ್ ಮಾಡ್ತಾ ಇದ್ದೀವಿ. ವಿಸ್ತಾರ ನ್ಯೂಸ್ ನಲ್ಲಿ ಪೊಲೀಸರು ಮಾಡಿರುವಂತಹ ಆ ಕಳ್ಳಾಟ, ಆ ದೋಖಾ ಏನು ಅಂತ ನಾನು ಕುತೂಹಲದಿಂದ ನೋಡ್ತಾ ಇದ್ದೀನಿ. ಅದನ್ನ ನಿಮ್ಮ ಮುಂದೆ ಬಟಾ ಬಯಲು ಮಾಡೋದಕ್ಕೆ ನಾವು ಕೂಡ ರೆಡಿಯಾಗಿದ್ದೀವಿ. ಎಷ್ಟೋ ಸಂದರ್ಭದಲ್ಲಿ ಪೊಲೀಸರು ಒಳ್ಳೆ ಕೆಲಸ ಮಾಡ್ತಾರೆ, ಆಗ್ಲೂ ತೋರಿಸ್ತೀವಿ. ಆದರೆ ಯಾರು ಕಂಪ್ಲೇಂಟ್ ಕೊಟ್ಟರೋ ಅವ್ರಿಗೂ ಮೋಸ ಮಾಡೋದು, ಕೋರ್ಟ್ಗೂ ಮೋಸ ಮಾಡೋದು ಅಂದ್ರೆ ಬಹಳ ಆಶ್ಚರ್ಯ ಅನ್ಸುತ್ತಪ್ಪ. ಹಾಗಾದ್ರೆ ಏನ್ ನಡೀತು? ಸ್ಟೋರಿ ಎಲ್ಲಿಂದ ಶುರುವಾಯಿತು ತೋರಿಸ್ತೀನಿ ನೋಡಿ. 1999 ನಂಬಿಕಸ್ಥನಾಗಿ ಅವ್ರ ಜೊತೆ ಒಬ್ಬ ಕೆಲಸ ಮಾಡ್ತಿರ್ತಾನೆ. ಆತ ಒಂದು ಗೋಲ್ಮಾಲ್ ಮಾಡ್ತಾನೆ. ಎಲ್ ವಿವೇಕಾನಂದ ಅಂತ ಆತನ ಹೆಸರು ನೋಡಿ. ವಿವೇಕಾನಂದ ಹೆಸರುಗೂ ಅವ್ನು ಮಾಡಿರೋ ಗೋಲ್ಮಾಲ್ಗೂ ಹೆಂಗಿದೆ ಕತೆ. ರಾಮಮೂರ್ತಿ ಅವರು ನಿಧನರಾಗ್ತಾರೆ. ಅದ್ರ ಬಳಿಕ ಕಂಪನಿ ಉಸ್ತುವಾರಿಯನ್ನ ಅವರ ಮಡದಿಯವರು ನೋಡ್ಕೋತಾರೆ. ಕಂಪನಿಯನ್ನ ನೋಡ್ಕೋತಾ ಇದ್ದದ್ದು ರಾಮಮೂರ್ತಿ ಅವರ ಹೆಂಡತಿ ಕುಂಜಿತಾ ಮಾಲಾ. ಹೆಸರು ಕುಂಜಿತಾ ಮಾಲಾ. ಇದೇ ಸಂದರ್ಭದಲ್ಲಿ ಆ ಕಂಪನಿ ಹೆಸರಿನಲ್ಲಿ ಎಲ್ ವಿವೇಕಾನಂದ ಕಂಪನಿ ತೆರೆದ. ಅದೇ ಕಂಪನಿ ಹೆಸರಿನಲ್ಲಿ ದೆಹಲಿಯಲ್ಲಿ ಮತ್ತೊಂದು ಕಂಪನಿಯನ್ನು ತೆರೆದು ಹಣ ದುರುಪಯೋಗ ಮಾಡಿಕೊಂಡ. ಕುಂಜಿತಾ ಮಾಲಾರ ಕಂಪನಿಗೆ ಚೆಕ್ ಬೇರೆ ಕಡೆಗೆ ಜಮೆ ಮಾಡ್ತಿದ್ದ. ಬಾಬಾ ತನ್ನ ಕಂಪನಿಗೆ ಚೆಕ್ಗಳನ್ನ ಜಮೆ ಮಾಡ್ತಿದ್ದ ಎಲ್ ವಿವೇಕಾನಂದ. ವಂಚನೆ ಬಯಲಾಯಿತು. ಇಂದಿರಾನಗರ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರು. ಆದರೆ ಪೊಲೀಸರು 2 FIR ಅನ್ನು ಸೃಷ್ಟಿ ಮಾಡಿದ್ದಾರೆ. ಎಲ್ಲರೂ ನೋಡಿದ್ದೀರಾ? ಒಂದು ಕಂಪ್ಲೇಂಟು ಒಂದು FIR ಆಗುತ್ತೆ. ಆದರೆ 2 FIR ಅನ್ನು ಸೃಷ್ಟಿ ಮಾಡಿದ್ದಾರಂತೆ. ದೂರುದಾರರಿಗೆ ವಂಚನೆ ಮಾಡಿದ್ದಾರಂತೆ. ಕುಂಜಿತಾ ಮಾಲಾ ಅವರಿಗೆ ಅಸಲಿಗೆ FIR ಕೊಟ್ಟು ಕೋರ್ಟ್ಗೆ ಮತ್ತೊಂದು FIR ಕಾಪಿ. ಓಹೋಹೋ, ಆ FIR ಕಾಪಿ ತೋರಿಸ್ತಾ ಇದ್ದೀನಿ ನೋಡಿ. 2 FIR ಕಾಪಿ. ಎಡಭಾಗದಲ್ಲಿ ನೋಡ್ತಾ ಇರೋದು ದೂರುದಾರಿಗೆ ಕೊಟ್ಟಂತ FIR ಕಾಪಿ, ಅದು ಅಸಲಿ. ಮತ್ತೊಂದು ಕಡೆ ಕೋರ್ಟ್ಗೆ ಪೊಲೀಸರು ನಕಲಿ ಕೊಡ್ತಾರೆ, ಫೇಕ್ ಅದು. ಬಾಬಾ ಅದರ ದಾಖಲೆ ಸಮೇತ ಮಾತಾಡ್ತಿದ್ದೀವಿ. ಎಕ್ಸ್ಕ್ಲೂಸಿವ್ ಸ್ಟೋರಿ. ವಿಸ್ತಾರ ನ್ಯೂಸ್ ಅಂದ್ರೆ ನಿಖರವಾಗಿ ಮಾಹಿತಿ ಕೊಡ್ತೀವಿ, ಜನಪರವಾಗಿ ಮಾಹಿತಿ ಕೊಡ್ತೀವಿ. ದಾಖಲೆಯಲ್ಲಿ ಸ್ಟೋರಿ ನಾವು ಟಚ್ಚು ಮಾಡಲ್ಲ. ಆ ದಾಖಲೆ ನಿಮ್ಮಿಂದ ತೋರಿಸ್ತೀವಿ ನೋಡಿ. ನಾವು ಆರೋಪಿ ಕೇಸ್ ರದ್ದಾಯ್ತು, ಆ ರದ್ದು ಮಾಡಬೇಕು ಅಂತ ಹೈಕೋರ್ಟ್ ಮೆಟ್ಲೆ FIR ಆಗಿರೋದು ಪತ್ತೆ ಆಯಿತು. ಪೊಲೀಸರು FIR ತಿದ್ದುಪಡಿ ಮಾಡಿ ಕೋರ್ಟ್ಗೆ ಸಲ್ಲಿಸಿರೋದು ಬಯಲಾಯಿತು. ಕೂಡಲೇ FIR ತಿದ್ದುಪಡಿ ಮಾಡಿದವರ ಪತ್ತೆಗೆ ಕೋರ್ಟ್ನಿಂದ ಸೂಚನೆ ಸಿಕ್ತು. ತನಿಖೆ ನಡೆಸಿ ವರದಿ ಕೊಡೋದಕ್ಕೆ ಹಲಸೂರು ACP ರಾಮಚಂದ್ರ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ಪೂರ್ವ ವಲಯ ಹೆಚ್ಚುವರಿ ಪೊಲೀಸ್ ಆಯುಕ್ತ ರಮಣ್ ಗುಪ್ತಾ ಆದೇಶ ಕೊಟ್ಟರು. ಆದರೆ ಕೋರ್ಟ್ ನಿರ್ದೇಶನ ಕೊಟ್ಟು 3 ತಿಂಗಳಾಯಿತು, ಏನೂ ವರದಿ ಇಲ್ಲ. ತಪ್ಪಿತಸ್ಥ ಅಧಿಕಾರಿಗಳ ರಕ್ಷಣೆ ಹಾಗಾದ್ರೆ ಮಾಡೋದಕ್ಕೆ ಪೊಲೀಸರು ನಿಂತಿದ್ದಾರಾ ಅನ್ನೋದೀಗಿರುವಂತಹ ಪ್ರಶ್ನೆ. ದೂರುದಾರೆ ಕುಂಜಿತಾ ಮಾಲಾ ಅವರು ವಿಸ್ತಾರ ನ್ಯೂಸ್ ಜೊತೆ ಮಾತಾಡಿದ್ದಾರೆ. ದಾಖಲೆ ಸಮೇತ, ದೃಶ್ಯ ದಾಖಲೆ ಸಮೇತ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅವ್ರೇನು ಮಾತಾಡಿದ್ರು ಬನ್ನಿ ತೋರಿಸ್ತೀನಿ. ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ HVAC ಸಿಸ್ಟಮ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಏರ್ ಕಂಡೀಷನಿಂಗ್ ಕಂಪನಿ ನಡೆಸ್ತಾ ಇದ್ದೀರಿ. ಈ
ಕಂಪನಿ ಬಂದು ಸ್ಟಾರ್ಟ್ ಮಾಡಿರೋದು ನಮ್ಮ ಹಸ್ಬೆಂಡು ರಾಮಮೂರ್ತಿ ಅಂತ. ಅವರು ಇವಾಗ ಇಲ್ಲ, ತೀರ್ಕೊಂಡ್ರು. ಅವ್ರು ತೀರ್ಕೊಂಡದ ಮೇಲೆ 98 ಅವ್ರು ತೀರ್ಕೊಂಡ್ರು. ಅವ್ರು ತೀರ್ಕೊಂಡದ ಮೇಲೆ ಅವ್ರ ಜೊತೆನೇ ಇದ್ದು ಕೆಲಸ ಮಾಡಿದ್ರು ನಮ್ಮ ಕಂಪನಿಲಿ ಒಂದು ಹುಡುಗ ವಿವೇಕಾನಂದನ್ ಅಂತ. ಇನ್ಚಾರ್ಜ್ ತೊಗೊಂಡು ನಾನು ಮಾಡಿಸ್ಕೊಡ್ತೀನಿ ಮೇಡಮ್ ಅಂತ ಹೇಳಿ ನಮ್ಮನ್ನ ತುಂಬ ಮೋಸ ಮಾಡಿಬಿಟ್ಟು, ತುಂಬ ಜಾಸ್ತಿನೇ ಪ್ರಶ್ನೆಯಲ್ಲಿ ನಮ್ಮನ್ನ ಬಿಟ್ಬಿಟ್ಟು, ಸಾಲನ ಬಿಟ್ಬಿಟ್ಟು, ಕಂಪನಿ ಬಿಟ್ಟು ರಿಸೈನ್ ಮಾಡಿಬಿಟ್ಟು ಹೋಗ್ಬಿಟ್ರು. ಆವತ್ತಿದ್ದು ನಮ್ಮನ್ನ ತುಂಬ ಟಾರ್ಚರ್ ಮಾಡಿ, ಗಲಾಟೆ ಮಾಡಿ, ಪ್ರಶ್ನೆಲೇ ಇವತ್ತುವರೆಗಿನ ಅದು ಕಂಟಿನ್ಯೂ ಮಾಡ್ತಿದ್ದಾರೆ. ಇದರಲ್ಲಿ ನಾವು ಜಾಸ್ತಿ ಪ್ರಯತ್ನ ಮಾಡಿ 2009 ಮೀಡಿಯಾನಲ್ಲೆಲ್ಲ ನಾವು ಬಂದು ಒಂದು 7-8 ಮೀಡಿಯಾನಲ್ಲಿ ನಾವು ಕೊಟ್ಟದ ಮೇಲೆ ಪೊಲೀಸ್ ಅವರು ಸೀರಿಯಸ್ ಆಗಿ ತಗೊಂಡು ಅವನ ಮೇಲೆ ಒಂದು FIR ಮಾಡಿಸಿದ್ರು. FIR 328/2009 ಅಂತ. ಆ FIRನ ನನಗೆ ಒಂದು ಕಾಪಿ ಕೊಟ್ಬಿಟ್ಟು ನೆಕ್ಸ್ಟ್ ಡೇನೇ ಬಂದು ಅದನ್ನು ಟ್ಯಾಂಪರ್ ಮಾಡಿ ಪೊಲೀಸ್ ಅವ್ರ ಹೆಲ್ಪಲ್ಲಿ ಅದನ್ನು ಕೋರ್ಟಿಗೆ ಹಾಕ್ಕೊಂಡಿದ್ದಾರೆ. ಅದನ್ನು ಅವನು ಪೊಲೀಸರೇ ಮಾಡಿರುವಂಥ ಈ ಕಥೆ 2 FIR ಒರಿಜಿನಲ್ ಮತ್ತು ಫೇಕ್, ಅದು ನ್ಯಾಯಾಧೀಶರಿಗೂ ಕೂಡ ಗೊತ್ತಾಗಿದೆ. ಎಂಕ್ವೈರಿಗೆ ಆರ್ಡರ್ ಮಾಡಿ 3 ತಿಂಗಳು ಕಳೀತಾ ಇದೆ. ಯಾರಾದರೂ ಬಚಾವ್ ಮಾಡೋಕೆ ನಿಂತರ ಅಂತ ಒಂದು ಅನುಮಾನವನ್ನು ಅವರು ಕೂಡ ವ್ಯಕ್ತಪಡಿಸಿದ್ದಾರೆ. ಗೊತ್ತಿಲ್ಲ, ನೋಡಬೇಕು. ಮುಂದಿನ ನಮ್ಮ ನ್ಯೂಸ್ನಲ್ಲಿ ಇದರ ಮುಂದುವರೆದ ಭಾಗ ಅಪ್ಡೇಟೆಡ್ ಮಾಹಿತಿಯನ್ನು ಖಂಡಿತವಾಗ್ಲೂ ನಿಮ್ಮ ಮುಂದೆ ಇಡ್ತೀವಿ ನಾವು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.